ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಬಿಎಂಟಿಸಿಯಲ್ಲಿ ಸೈಲೆಂಟ್ ಮೂಡ್ ರೂಲ್ಸ್, ನಿಯಮ ಉಲ್ಲಂಘಿಸಿದವರಿಗೆ ಬಸ್ನಲ್ಲಿ ಜಾಗವಿಲ್ಲ. ಬೆಳ್ಳಂಬೆಳಗ್ಗೆ ಗ್ರೀನ್ ಲೈನ್ ಮೆಟ್ರೋದಲ್ಲಿ ರೆಡ್ ಸಿಗ್ನಲ್, ಬೇಜವಾಬ್ದಾರಿಗೆ ಗರಂ ಆದ ಸಿಲಿಕಾನ್ ಸಿಟಿ ಮಂದಿ. ಸಕ್ಕರೆ ನಾಡಿನಲ್ಲಿ ಅಗ್ರಿ ಟೂರಿಸಂ ಹವಾ, ಮಂಡ್ಯದ ರೈತನ ವಿನೂತನ ಪ್ರಯೋಗಕ್ಕೆ ಮೆಚ್ಚುಗೆ. ಓವರ್ ಟೂರಿಸಂಗೆ ಫುಲ್ ಸ್ಟಾಪ್ ಇಟ್ಟ ಇಟಲಿ, ಜನಸಂದಣಿ ನಿಯಂತ್ರಣಕ್ಕೆ ಹೊಸ ನಿಯಮ ಜಾರಿ. ನೀವು ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡುವವರಾದ್ರೆ ಈ ರೂಲ್ಸ್ ಅನ್ನ ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಬಿಎಂಟಿಸಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಜೋರಾಗಿ ಹಾಡುಗಳನ್ನ ಹಾಕೋದು ಅಥವಾ ರೀಲ್ಸ್ ನೋಡೋದು ಹೆಚ್ಚಾಗ್ತಾ ಇದೆ. ಅವರಿಗೇನು ಅದು ನಾರ್ಮಲ್ ಅನಿಸಿದ್ರು ಅಕ್ಕಪಕ್ಕದವರಿಗೆ ಅದು ಕಿರಿಕಿರಿ ಆಗುತ್ತೆ ಅನ್ನೋದನ್ನ ಮರೆತು ಬಿಡ್ತಾರೆ. ಈಗ ಜಾರಿಗೊಳಿಸಿರುವ ಈ ಹೊಸ ರೂಲ್ಸ್ ನ ಪ್ರಕಾರ ಪ್ರಯಾಣಿಕರು ಯಾರಾದ್ರೂ ಜೋರಾಗಿ ರೀಲ್ಸ್ ನೋಡೋದು ಅಥವಾ ಹಾಡೋ ಹಾಗಿಲ್ಲ. ಅಪ್ಪಿತಪ್ಪಿ ಮಾಡಿದ್ರೆ ನಿರ್ವಾಹಕರು ಮುಲಾಜಿಲ್ಲದೆ ಅಂತವರನ್ನ ಬಸ್ಸಿನಿಂದ ಕೆಳಗಿಳಿಸಬಹುದು ಎಂದು ಸಾರಿಗೆ ಇಲಾಖೆ ಆದೇಶ ನೀಡಿದೆ. ಇಂದು ಬೆಳಗ್ಗೆ ಪೀಕ್ ಅವರ್ನಲ್ಲೇ ಮೆಟ್ರೋ ಸಂಚಾರ ಕೈಕೊಟ್ಟಿತು. ಹಸಿರು ಮಾರ್ಗದ ಕೊನೆಯ ನಿಲ್ದಾಣವಾದ ಮಾದಾವರ ಹಾಗೂ ಯಶವಂತಪುರ ನಡುವೆ ರೈಲುಗಳು ಸಂಚರಿಸಿಲ್ಲ. ಇದರಿಂದ ಬೆಳ್ಳಂಬೆಳಗ್ಗೆ ಸುಮಾರು 1 ಗಂಟೆ ಕಾಲ ಸಿಲಿಕಾನ್ ಸಿಟಿ ಮಂದಿ ಪರದಾಡುವಂತಾಗಿತ್ತು. ಈ ಕುರಿತು ಮಾತನಾಡಿರುವ ಸಾರ್ವಜನಿಕರು ಬಿಎಂಆರ್ಸಿಎಲ್ ಬೇಜವಾಬ್ದಾರಿಗೆ ಗರಂ ಆಗಿದ್ದಾರೆ. ದಿನನಿತ್ಯ ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರ ಸಂಚಾರ ನಾಡಿಯಾಗಿರುವ ಮೆಟ್ರೋ ಸೇವೆ ದಿಢೀರನೆ ನಿಂತರೆ ಹೇಗೆ? ಈ ಕುರಿತು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಮುಂದೆಂದೂ ಈ ರೀತಿ ಸಮಸ್ಯೆ ಉದ್ಭವವಾಗದಂತೆ ನಿಗಾ ವಹಿಸಲು ಸಾರ್ವಜನಿಕರು ಕೋರಿದ್ದಾರೆ. ಬೊಲಿವಿಯಾದಲ್ಲಿ ಸಲಾರ್ ಡಿ ಉಯುನಿ ಎಂಬ ವಿಶ್ವದ ಅತಿದೊಡ್ಡ ಉಪ್ಪಿನ ಮೈದಾನವಿದೆ. ಸುಮಾರು 10,000 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ವಿಸ್ತಾರವಾಗಿರುವ ಈ ಪ್ರದೇಶವು ಮಳೆಗಾಲದಲ್ಲಿ ತೆಳುವಾದ ನೀರಿನ ಪದರದಿಂದ ಆವೃತವಾದಾಗ ಆಕಾಶದ ಪ್ರತಿಬಿಂಬವನ್ನು ಅದ್ಭುತವಾಗಿ ಪ್ರತಿಫಲಿಸುತ್ತದೆ. ಇದು ನೋಡಲು ವಿಶ್ವದ ಅತಿದೊಡ್ಡ ಕನ್ನಡಿಯಂತೆ ಭಾಸವಾಗುತ್ತದೆ. ಬೊಲಿವಿಯಾ ಒಂದು ಭೂಬದ್ಧ ದೇಶ, ಅಂದ್ರೆ ಇದಕ್ಕೆ ಸಮುದ್ರದ ತೀರವೇ ಇಲ್ಲ. ಆದರೂ ಈ ದೇಶವು ಇಂದಿಗೂ ತನ್ನದೇ ಆದ ನೌಕಾಪಡೆಯನ್ನ ಹೊಂದಿದೆ. 19ನೇ ಶತಮಾನದ ಯುದ್ಧವೊಂದರಲ್ಲಿ ತನ್ನ ಕರಾವಳಿ ಪ್ರದೇಶವನ್ನ ಕಳೆದುಕೊಂಡ ನೆನಪಿಗಾಗಿ ಮತ್ತು ಮುಂದೊಂದು ದಿನ ಅದನ್ನ ಮರಳಿ ಪಡೆಯುತ್ತೇವೆ ಎಂಬ ಆಶಯದೊಂದಿಗೆ ಅವರು ಟಿಟಿಕಾಕಾ ಸರೋವರದಲ್ಲಿ ತಮ್ಮ ನೌಕಾಪಡೆಯ ತಾಲೀಮು ನಡೆಸುತ್ತಾರೆ. ಬೊಲಿವಿಯಾಕ್ಕೆ 2 ರಾಜಧಾನಿಗಳಿವೆ. ಸುಕ್ರ 1ನೇಯದಾದ್ರೆ 2ನೆಯ ರಾಜಧಾನಿ ಯಾವುದು? ರೈತ ಅಂದರೆ ಬೆಳೆ ಬೆಳೆದು ಮಾರುಕಟ್ಟೆಗೆ ಮಾರಾಟ ಮಾಡುವುದು ಅಷ್ಟೇ ಎಂದುಕೊಂಡಿದ್ರೆ ತಪ್ಪು. ಮಂಡ್ಯದ ರೈತನೊಬ್ಬ ತನ್ನ 5 ಎಕರೆ ಜಮೀನನ್ನೇ ಕೃಷಿ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ರೂಪಿಸಿ ದೇಶ ವಿದೇಶದ ಜನರನ್ನ ಸೆಳೆಯುತ್ತಿದ್ದಾನೆ. ಇಲ್ಲಿ ವಿದೇಶಿ ಯುವಕರು ಗದ್ದೆಗೆ ಇಳಿದು ಗುದ್ದಲಿ ಹಿಡಿದು ಕೆಲಸ ಮಾಡುತ್ತಿದ್ದಾರೆ ಅನ್ನೋದೇ ಹೈಲೈಟ್. ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಗ್ರಾಮದ ರೈತ ವೆಂಕಟೇಶ್ ಕೃಷಿ ಪ್ರವಾಸೋದ್ಯಮ ಐಕಾನ್ ಆಗಿ ಮಿಂಚುತ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸಿ ಸಾವಯವ ಗೊಬ್ಬರ ಹಾಕುವುದು, ಗಿಡ ನೆಡುವುದು, ಭತ್ತ ನಾಟಿ ಮಾಡುವುದು, ಹೀಗೆ ರೈತರಂತೆಯೇ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದು ರಾಜ್ಯದ ಜನರನ್ನ ಬೆರಗಾಗುವಂತೆ ಮಾಡಿದೆ. ಓವರ್ ಟೂರಿಸಂ ನಿಯಂತ್ರಣಕ್ಕೆ ಇಟಲಿ ಹೊಸ ಉಪಾಯ ಹುಡುಕಿದೆ. ಬೀಚ್ ಟೂರಿಸಂನಲ್ಲಿ ಜನಸಂದಣಿ ನಿಯಂತ್ರಣಕ್ಕೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಇನ್ನು ಮುಂದೆ ಇಟಲಿಯ ಪ್ರಸಿದ್ಧ ಕಡಲ ತೀರಗಳಿಗೆ ಭೇಟಿ ನೀಡಲು ಪ್ರವಾಸಿಗರು ಮುಂಗಡ ಸ್ಲಾಟ್ ಬುಕಿಂಗ್ ಮಾಡಿಕೊಳ್ಳುವುದು ಮತ್ತು ಪ್ರವೇಶ ಶುಲ್ಕ ಪಾವತಿಸುವುದು ಕಡ್ಡಾಯ ಎಂದು ಸರ್ಕಾರ ತಿಳಿಸಿದೆ. ಇಟಲಿಯ ದ್ವೀಪ ಐಲ್ಯಾಂಡ್ಗಳಾದ ಸಾರ್ಡಿನಿಯಾ ಮತ್ತು ಪುಗ್ಲಿಯಾ ಸೇರಿದಂತೆ ಪ್ರಮುಖ ಸೀ ಶೋರ್ಗಳಲ್ಲಿ ಪರಿಸರ ವ್ಯವಸ್ಥೆ ಹಾಳಾಗುತ್ತಿರುವುದನ್ನು ಗಮನದಲ್ಲಿರಿಸಿ ಈ ನಿಯಮವನ್ನು ಜಾರಿಗೊಳಿಸಿದೆ. ಇದಲ್ಲದೆ ಪ್ರವಾಸಿಗರು ಕಡ್ಡಾಯವಾಗಿ ಬಿದಿರಿನ ಮ್ಯಾಟ್ ಬಳಸಬೇಕು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಉತ್ತರ ಪ್ರದೇಶದ ರಾಜ್ಯ ಪ್ರಾಣಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.